ಲಕ್ಷ್ಮೇಶ್ವರದ ಚಂದನ ಎಜುಕೇಷನ್ ಸೊಸೈಟಿ ವತಿಯಿಂದ ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ಭಕ್ತಿ ಭಾವ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕೆಎಲ್ಇ ಸೊಸೈಟಿಯ ನಿರ್ದೇಶಕ ಹಾಗೂ ಬೈಲಹೊಂಗಲದ ಮಾಜಿ ಶಾಸಕರಾದ ಡಾಕ್ಟರ್ ವಿಐ ಪಾಟೀಲ ಅವರು ಮಾತನಾಡಿ, ಇಂದಿನ ಜಾಗತೀಕರಣ ಯುಗದಲ್ಲಿ ಕೇವಲ ಅಂಕಗಳಿಗೆ ಮಾತ್ರ ಮಹತ್ವ ನೀಡದೆ ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶಿಕ್ಷಣ ನೀಡುವುದು ಅಗತ್ಯ. ಪಾಲಕರು ತಮ್ಮ ಕನಸುಗಳನ್ನು ಮಕ್ಕಳ ಮೇಲೆ ಹೇರಬಾರದು, ಬದಲಾಗಿ ಮಕ್ಕಳ ಆಸಕ್ತಿಯನ್ನು ಗುರುತಿಸಿ ಅವರಿಗೆ ಸೂಕ್ತ ಪ್ರೋತ್ಸಾಹ ನೀಡಬೇಕು. ಉತ್ತಮ ಶೈಕ್ಷಣಿಕ ವಾತಾವರಣ ನಿರ್ಮಿಸಿ ಉನ್ನತ ಗುರಿಯತ್ತ ಮಕ್ಕಳನ್ನು ಪ್ರೇರೇಪಿಸಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ವಿಜಯಪುರ ಜಿಲ್ಲೆಯ ಕುನ್ನೂರು ಶಾಂತಿ ಕುಟೀರದ ಶ್ರೀಕೃಷ್ಣ ಗುರೂಜಿ ಮಾತನಾಡಿ, ಲಕ್ಷ್ಮೇಶ್ವರದ ಚಂದನ ಶಾಲೆ ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಎಂದು ಶ್ಲಾಘಿಸಿ, ವಿದ್ಯಾರ್ಥಿಗಳು ಓದಿನ ಕಡೆ ಏಕಾಗ್ರತೆ ಬೆಳೆಸಿಕೊಳ್ಳಬೇಕು. ಕೇವಲ ಪುಸ್ತಕ ಓದುವುದರಿಂದ ಸಾಲದು, ಕಲಿತ ವಿಷಯವನ್ನ ಮನನ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಗುರಿ, ಶಿಸ್ತು ಮತ್ತು ನಿರಂತರ ಪರಿಶ್ರಮದಿಂದ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯ ಎಂದರು. ಇನ್ನು ಅಗತ್ಯವಿಲ್ಲದ ವಿಷಯಗಳಿಗೆ ಮನಸ್ಸು ನೀಡಿದರೆ ಜೀವನಕ್ಕೆ ಅವಶ್ಯಕವಾದ ವಿಷಯಗಳು ಮರೆತು ಹೋಗುತ್ತೆ. ಆದ್ದರಿಂದ ಏಕಾಗ್ರತೆ, ಉತ್ತಮ ಆಹಾರ ಪದ್ಧತಿ ಹಾಗೂ ಸಕಾರಾತ್ಮಕ ಚಿಂತನೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ವಿದ್ಯೆಯನ್ನು ಸದುಪಯೋಗ ಪಡಿಸಿಕೊಂಡು ಜೀವನವನ್ನು ಸಾರ್ಥಕಗೊಳಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಚಂದನ ಎಜುಕೇಷನ್ ಸೊಸೈಟಿಯ ಸಂಸ್ಥಾಪಕರಾದ ಟಿ ಈಶ್ವರ್ ಅವರು ಮಾತನಾಡಿ, ಗುರುಗಳ ಮಾರ್ಗದರ್ಶನ ಹಾಗೂ ಮೌಲ್ಯಾಧಾರಿತ ಶಿಕ್ಷಣದಿಂದ ವಿದ್ಯಾರ್ಥಿಗಳು ಉತ್ತಮ ನಾಗರಿಕರಾಗಿ ರೂಪುಗೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಗುರುಗಳಿಗೆ ಗೌರವ ಸಲ್ಲಿಸಿ ಬಳಿಕ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಿಬಂತು. ಗಾಳೆಪ್ಪ ಹೆಚ್ ಲಕ್ಷ್ಮೇಶ್ವರ. ಯಾರು ನಮ್ಗೆ ಹತ್ತಿದ್ದವ್ರು ಇದ್ರು, ಅವ್ರ ಕಡೆಯಿಂದ ಏನಾದ್ರು ಕೆಲಸ ಇತ್ತು, ಯಾರೋ ಇವ್ರ ಕಡೆಯಿಂದ ಒಂದು ಕೆಲಸ ಆದ್ರೆ ಅವ್ರ ಮೇಲೆ ಜಾಸ್ತಿ ಮನೆಗೆ ಬಂದ್ರೆ ಚಹಾ, ಅವಲಕ್ಕಿ, ಸುಸ್ಲಾ ಏನಾದ್ರು ಮಾಡ್ತೀವಿ. ಅವ್ರ ಕಡೆಯಿಂದ ಏನ್ ಕೆಲಸ ಇಲ್ಲ ಅಂದ್ರೆ ಸುಮ್ಮನೆ ಆರಾಮಿದ್ರೆ ಆರಾಮ ಹೋಗ್ಬರ್ರಿ, ನಾ ಮತ್ತೆ ಬೆಟ್ಟ ಮಾಡ್ತೀವಿ. ಆದ್ರೆ ಸದ್ಗುರುಗಳು ಆತ್ಮವತ್ ಸರ್ವಭೂತೇಶು ಯ ಪಶ್ಯತಿ ಸ ಪಶ್ಯತಿ, ಆತ್ಮವತ್ ತನ್ನಂತೆ ಪರರ ಬಗ್ಗೆ ನೋಡಿ ಕೈಲಾಸ ಬಿಣ್ಣವನಕ್ಕೂ ಸರ್ವಜ್ಞ ಅಂತ. ಹಂಗ ನಮ್ಮ ಮೇಲೆ ನಮ್ಗೆ ಹೇಗೆ ಪ್ರೇಮ್ ಇದೆಯಲ್ಲ, ನಾವೆಷ್ಟು ಬಳಕಿರ್ಲಿ, ನಾವೆಷ್ಟು ಗಲೀಜಿರ್ಲಿ, ನಾನೇ ಸ್ವಚ್ಛ ಅಂತೀನಿ, ನಾನೆಷ್ಟು ಇನ್ನೊಬ್ರಿಗೆ ತೊಂದರೆ ಕೊಟ್ರು ನಾನಿಲ್ಲಪ್ಪ ನಾನ್ ಚಲೋ, ಯಾವಾಗ್ಲೂ ನಮಗೆ ನಮ್ಮ ಮೇಲೆ ಪ್ರೀತಿ ಅಲ್ಲ. ನಾವು ಬೆಳಿಗ್ಗೆ ಲೇಟ್ ಎದ್ರು ಚಿಂತಿಲ್ಲ, ಮಾಸ್ಕ್ ಕಡೆ ತಗೊಂಡ್ರು ಚಿಂತಿಲ್ಲ, ಅಮ್ಮ ಅಪ್ಪನ ಕಡೆ ಬೆಳೆಸ್ಕೊಂಡ್ರು ಚಿಂತಿಲ್ಲ, ಗುರು ಕಡೆ ಬೆಳೆಸು ಚಿಂತಿಲ್ಲ. ಆದ್ರೆ ಐ ಆಮ್ ದ ಬೆಸ್ಟ್, ಐ ಆಮ್ ದ ಸುಪೀರಿಯರ್, ಐ ಆಮ್ ದ ಅಲ್ಟಿಮೇಟ್ ಅಂತ ಅನಿಸ್ತದಲ್ಲ. ಯಾಕೆ? ಆ ತತ್ವ, ಆ ಪ್ರೀತಿ ಏನಿದೆಯಲ್ಲ, ಆತ್ಮನಲ್ಲಿ ನನ್ನಲ್ಲಿ ಪ್ರೀತಿ ಹೇಗಿದೆ, ನನ್ನ ಮೇಲೆ ಹೇಗೆ ನಮಗೆ ಪ್ರೀತಿ ಇದೆ, ಹಾಗೆ ಎಲ್ಲರಲ್ಲಿಯೂ ಆ ಪ್ರೀತಿಯನ್ನ ಕಾಣು, ಆ ತತ್ವನ ನಾನು ಗುರುಗಳಿಂದ ಕಲಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ಬಂದ ಕೂಡಲೇ ಈ ವಾದ ವಿವಾದ ಸಂವಾದ ಏನ್ ನಿಮಗೆ ಸ್ಪಂದನ ಆಯ್ತಲ್ಲ, ಬಹಳ ಸಂತೋಷ ಆಯ್ತು. ಭಗವದ್ಗೀತೆಯಲ್ಲಿಯವರು ಹೇಳಿದ್ದಾರೆ, ನಾವು ತಿಳ್ಕೊಳ್ಬೇಕು, ಕಲಿಬೇಕು. ಪರಿಪ್ರಶ್ನೇನ ಸೇವೆಯ, ಭಗವಂತ ಹೇಳ್ತಾರೆ, ಪ್ರಶ್ನೆ ಕೇಳಬೇಕು, ಸೇವೆಯಿಂದ ಸೇವೆ ಮಾಡಿ, ಗುರುಗಳ ಸೇವೆ ಮಾಡಿ, ವಿನಮ್ರತೆಯಿಂದ, ವಿನಯದಿಂದ. ಇನ್ನಷ್ಟು ಸುದ್ದಿಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂಕುಶ. ಇದು ಜನಪರ ಧ್ವನಿ.